ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇನ್ನೊಂದು ಸ್ವಲ್ಪ ಬಡಿಸು ಸಾವಿತ್ರಿ. ಎಲ್ಲರೂ ಊಟ ಮಾಡಿ. ಪಾರ್ವತಿ, ಏನಮ್ಮ ಹೀಗೆ ನೋಡ್ತಾ ಕೂತ್ಬಿಟ್ರೆ? ಊಟ ಮಾಡು. ಅಮ್ಮ ನಡ್ಕೊಳ್ತಾ ಇರೋದೇ ಅರ್ಥ ಆಗ್ತಾ ಇಲ್ಲ. ಅಷ್ಟಕ್ಕೂ ಅವ್ರ ಮನಸ್ಸಲ್ಲಿ ಏನಿದೆ? ಪಾರ್ವತಿನ ನನ್ನಿಂದ ದೂರ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿದ್ದಿದ್ರೆ ಅವಳ ಕರೆದು ಪಕ್ಕದಲ್ಲಿ ಯಾಕೆ ಕೂರಿಸ್ಕೊಳ್ತಾ ಇದ್ರು? ಒಂದು ವೇಳೆ ಇದು ಕೂಡ ಕೊನೆ ಹಂತದ ಪ್ರೀತಿ ಆಗಿದ್ರೆ ಮನೆಯಿಂದ ಬೀಳ್ಕೊಡೋಕ್ಕೂ ಮೊದಲು ಪ್ರೀತಿ ತೋರಿಸ್ತಾ ಇದ್ದಾರ? ಏನು ಮಾಡಲಿ, ಹೇಗೆ ತಿಳ್ಕೊಳ್ಳಿ? ಈಗೇನಾದರೂ ಅಮ್ಮನ ಹತ್ರ ನಾನು 2ನೇ ಮದುವೆ ಬಗ್ಗೆ ಕೇಳಿದ್ರೆ ಸುಮ್ಮನೆ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಅದರಿಂದ ಪಾರ್ವತಿನೂ ಅಪ್ಸೆಟ್ ಆಗ್ತಾಳೆ. ಇಲ್ಲ, ಇವತ್ತು ಬೇಡ, ಟೈಮ್ ಪ್ರೀತು, ಯಾರ ಕಾಲಿದು? ಶತ್ರು ಅಂತ ಹೆಸರು ಬರ್ತಿದೆ. ಹೌದಾ ಮ್ಯಾಮ್? ಎಲ್ಲಿ ಕೊಡಿ ನೋಡ. ಓ, ಇವನಾ? ಇವ್ ನನ್ನ ಹಳೆ ಫ್ರೆಂಡು. ಇವನ ಹೆಸರು ಶತ್ರುಘ್ನ ಅಂತ. ನಾವಿವನ್ನ ರೇಗ್ಸಕ್ಕೆ ಅಂತ ಶತ್ರು ಅಂತ ಕರಿತೀವಿ. ಇವತ್ತಿನ ಬರ್ಡೇ, ಅದಕ್ಕೆ ಬಾಬಾ ಅಂತ ಪದೇ ಪದೇ ಕಾಲ್ ಮಾಡ್ತಿದ್ದಾನೆ. ದಟ್ಸ್ ಓಕೆ ಮ್ಯಾಮ್, ಇಟ್ಸ್ ಓಕೆ. ಅಣ್ಣ, ಅವನಿಗೊಂದು ಮೆಸೇಜ್ ಹಾಕು. ಇವಾಗ ನೀನು ಇಲ್ಲಿಗೆ ಬರ್ತೀಯಾ? ಇಲ್ಲ ನಾನೇ ಅಲ್ಲಿಗೆ ಬರಲಾ?
ನನಗೇನೆ ಅರ್ಥ ಆಗ್ತಾ ಇಲ್ವಲ್ಲ. ನನ್ನ ಜಾತಕ ತೋರಿಸಿ ನನಗೆ 2ನೇ ಮದುವೆ ಯೋಗ ಇದೆ ಅಂತ ಗೊತ್ತಾದ್ಮೇಲೆ ಪಾರುನ ನನ್ನಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಆ ವಿಷಯ ನನಗೆ ಮಾತ್ರ ಗೊತ್ತು. ನಿನ್ನೆ ರಾತ್ರಿ ನೋಡಿದ್ರೆ ಪಾರುನ ಪಕ್ಕ ಕೂರಿಸ್ಕೊಂಡು ಊಟ ಮಾಡು ಅಂತ ಅಂದರು. ಹಾಗಾದ್ರೆ ಅಮ್ಮನ ಉದ್ದೇಶ ಏನು? ಅವ್ರ ಆಲೋಚನೆ ಏನು? ಒಂದು ವೇಳೆ ಎಲ್ಲರ ಮುಂದೆ ತಾವು ಒಳ್ಳೆಯವರು ಅಂತ ತೋರಿಸ್ಕೊಂಡು ನಿಧಾನವಾಗಿ ನನ್ನ ಪಾರ್ವತಿನ ದೂರ ಮಾಡೋದಕ್ಕೆ ಮುಂದಾಗಿದ್ದಾರ? ಅದಕ್ಕೆ ಎಲ್ಲರ ಮುಂದೆ ಪಾರ್ವತಿನ ಕರೆದು ಸೀರೆ ಒಡವೆ ಕೊಟ್ಟು ಜಡೆ ಹಾಕಿದ್ರ? ಅವನಿಗೆ 2ನೇ ಮದುವೆ ಯೋಗ ಇದೆಯಂತೆ. ಹೌದು, ನನ್ನ ಗೆಸ್ ಕರೆಕ್ಟು. ಪಾರ್ವತಿನ ನೇರವಾಗಿ ಮನೆ ಬಿಟ್ಟು ಹೋಗು ಅಂತ ಅಂದರೆ ನಾನು ಮಾತ್ರ ಅಲ್ಲ, ಮನೆಯವರೆಲ್ಲರೂ ಅದಕ್ಕೆ ಅಪೋಸ್ ಮಾಡ್ತಾರೆ. ಆ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಎಲ್ಲರೂ ಮುಂದೆ ತಾನು ಒಳ್ಳೆಯವರು ಅಂತ ತೋರಿಸ್ಕೊಂಡು ನಿಧಾನವಾಗಿ ನನ್ನ ಪಾರ್ವತಿನ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲ, ಇನ್ನು ನಾನು ಸುಮ್ಮನಿತರಾಗಲ್ಲ. ನೇರವಾಗಿ ಅವ್ರ ಹತ್ರನೇ ಹೋಗಿ ಕೇಳ್ತೀನಿ. ಇವತ್ತೇ ಈಗಲೇ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಡೈರೆಕ್ಟಾಗಿ ಕೇಳ್ತೀನಿ. ಅಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡಪ್ಪ, ಏನ್ ವಿಷಯ? ಅದು ಅರೆ ಮೀರಾ, ಅದೇ ಮೀರಾ ಫೋನ್ ಮಾಡ್ತಾ ಇದ್ದಾಳೆ, 1 ನಿಮಿಷ. ಹಲೋ ಮೀರಾ, ಹಲೋ ಹಲೋ ಮೀರಾ, ನೀನು ಮಾತಾಡೋದು ಕೇಳಿಸ್ತಿಲ್ಲ. ನಾನು ಮಾತಾಡೋದು ಕೇಳಿಸ್ತಿದೀಯಾ? ಹಲೋ, ಹಲೋ ಯಜಮಾನ್ರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೋ ಗೊಂದಲದಲ್ಲಿದ್ದೀರಾ, ಯಾರ ಬಗ್ಗೆನೋ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಏನಾಯ್ತು ಯಜಮಾನ್ರೆ? ಏನ್ ಪಾರು ಹೀಗೆ ಕೇಳ್ತಾ ಇದೆಯಾ? ನಾನು ಯಾಕೆ ಯಾರ ಮೇಲಾದ್ರೂ ಕೋಪ ಮಾಡ್ಕೊಳ್ಳಿ? ಯಾಕೆ ಅಂತ ನನಗೇನು ಗೊತ್ತು ಯಜಮಾನ್ರೆ, ಆದರೆ ಆವಾಗಿದ್ದಿದ್ದ ಕೋಪ ಇವಾಗ ಕಾಣಿಸ್ತಾ ಇಲ್ಲ ನೋಡಿ. ಹೇ, ಹಾಗೇನಿಲ್ಲ ಪಾರು. ಯಜಮಾನ್ರೆ, ನಿಜ ಹೇಳಿ, ನೀವು ಯಾರ ಮೇಲೋ ಕೋಪ ಮಾಡ್ಕೊಂಡಿದ್ದೀರಾ? ಅದೇನಕ್ಕೆ ಅಂತ ನನಗಿವಾಗ ಗೊತ್ತಾಗಬೇಕು. ಎರಡು ದಿನದಿಂದ ಆಟ ಆಡಿಸ್ತಾ ಇದ್ದಾನೆ, ಫೋನ್ಗೆ ಸಿಗ್ತಾ ಇಲ್ಲ. ಭಯ ಹೋಗ್ಬಿಟ್ಟಿದೆ ಅವನಿಗೆ ನಮ್ಮ ಮೇಲೆ. ಅವನ ಫೋನ್ ಸಿಗದೆ ಇದ್ರೇನಂತೆ, ನಾನೇ ಅವನ ಮನೆಗೆ ಹೋಗಿ ಒದ್ದು ಹೇಳ್ಕೊಂಡ್ಬರ್ತೀನಿ.
ಅರು ನಾನು ಈಗಲೇ ಅರಸನಕೋಟೆಗೆ ಹೋಗ್ಬರ್ತೀನಿ. ನಿಂತ್ಕೋ. ರಣರಂಗಕ್ಕೆ ಇಳಿದಿದ್ದೀವಿ ಅಂದ ಮಾತ್ರಕ್ಕೆ ಡೈಲಿ ಯುದ್ಧ ಮಾಡೋದಕ್ಕಾಗಲ್ಲ. ಕಾಯ್ಬೇಕು, ತಾಳ್ಮೆ ಇರಬೇಕು. ನೀನಿವಾಗ ಅಲ್ಲಿಗೆ ಹೋದ್ರೆ ಏನು ಪರಿಣಾಮ ಆಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಏನಾಗುತ್ತೆ, ನಾನು ನಿಮ್ಮ ಅಣ್ಣ ಅಂತ ಗೊತ್ತಾಗುತ್ತೆ ಅಷ್ಟೇ ತಾನೇ. ಆದರೆ ಅದೇ ನಾನು ಪ್ರೀತಮ್ದು ಮೋನಿಕಾ ವಿಡಿಯೋನ ಎಲ್ರಿಗೂ ತೋರಿಸಿದ್ರೆ ಮೊದಲು ಅಖಿಲ ಎದೆ ಹೊಡ್ಕೊಂಡು ನೆಗೆದು ಬೀಳ್ತಾಳೆ. ಜನನಿ ಗಂಡನ್ ಬಿಟ್ಟು ತವ್ರ ಮನೆಗೆ ಹೋಗ್ತಾಳೆ. ಇನ್ನು ಉಳಿದಿರೋದು ಆದಿತ್ಯ, ಪಾರ್ವತಿ. ಶಾಟ. ನಿನ್ ತಲೆಯಲ್ಲಿ ಬುದ್ಧಿ ಇದೆಯಾ ಅಥವಾ ಮಣ್ಣು ತುಂಬಿಕೊಂಡಿದ್ಯಾ ಅಂತ ಗೊತ್ತಾಗ್ತಿಲ್ಲ. ನಾವೇ ಅರಸನಕೋಟೆಯ ಶತ್ರು ಅಂತ ಗೊತ್ತಿದ್ರು ಅಲ್ಲಿ ನಡೀತಿರೋ ಯಾವುದೇ ಘಟನೆಗೂ ನಮ್ಮನ್ನ ಹೊಣೆ ಮಾಡ್ತಿಲ್ಲ ಅಖಿಲ. ಪ್ರೀತಮ್ ನಡವಳಿಕೆಯಲ್ಲಿ ಅಷ್ಟೆಲ್ಲ ಚೇಂಜಸ್ ಆದ್ರೂ ಅದ್ರ ಹಿಂದೆ ನಾವಿದೀವಿ ಅಂತ ಅವಳು ಗೆಸ್ ಕೂಡ ಮಾಡ್ಲಿಲ್ಲ. ಯಾವುದೋ ಕೆಟ್ಟ ಹುಡುಗರು ಸವಾಸ ಮಾಡಿ ಅವ್ನು ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಅವಳು ಯೋಚನೆ ಮಾಡ್ತಿದ್ದಾಳೆ. ಅದಕ್ಕೆ ಯಾವುದೋ ಗುರುಗಳನ್ನ ಕೇಳಿ ಜಾತಕದಲ್ಲಿ ದೋಷ ಇದೆ ಅಂತ ಕಳಶ ಹೊತ್ಲು. ನಾವು ಗಾಜು ಚುಚ್ಚಿಸೋ ಪ್ಲಾನ್ ಮಾಡಿದ್ವಿ, ಆದ್ರೆ ಪಾರ್ವತಿ ಅವಳನ್ನ ಬಚಾವ್ ಮಾಡ್ಲಿ. ಆಗ್ಲೂ ಅದನ್ನೆಲ್ಲ ನಾವೇ ಮಾಡಿದ್ದು ಅಂತ ಅಖಿಲಂಗೆ ಡೌಟ್ ಬಂದಿಲ್ಲ. ಸೊ ನಾವಿನ್ನೂ ಸೇಫ್ ಆಗೇ ಇದ್ದೀವಿ. ಅಂಥದ್ರಲ್ಲಿ ನೀನು ಅರಸನಕೋಟೆಗೆ ಹೋಗಿ ವಿಡಿಯೋ ತೋರಿಸಿದ್ರೆ ಅವ್ರ ಮರ್ಯಾದೆ ಹೋಗೋದು ಸೆಕೆಂಡ್ರಿ. ಅದಕ್ಕೂ ಮುಂಚೆ ನಾವು ಜೈಲಲ್ಲಿ ಇರ್ತೀವಿ. ಯಾಕಂದ್ರೆ ನಾವು ವಿಡಿಯೋ ಶೂಟ್ ಮಾಡಿರೋದು ನಿಜ, ಆದ್ರೆ ಸತ್ಯ ಏನು ಅಂತ ಅಖಿಲ ಪ್ರೂವ್ ಮಾಡಕ್ ಟ್ರೈ ಮಾಡಿದ್ರೆ ಪ್ರೀತುದ್ ಯಾವ್ದು ತಪ್ಪಿಲ್ಲ, ಅವನ ಇನ್ನಸೆನ್ಸ್ ನಾವು ಯೂಸ್ ಮಾಡ್ಕೊಂಡು ಅವನನ್ನ ಬ್ಲಾಕ್ ಮೇಲ್ ಮಾಡ್ತಿದೀವಿ ಅನ್ನೋದು ಪ್ರೂವ್ ಆಗುತ್ತೆ. ಆಮೇಲೆ ನಾವು ಮಗಳ ಜೊತೆ ಹೋಗಿ ಜೈಲಲ್ಲಿ ಕುತ್ಕೊಂಡು ಮುದ್ದೆ ಮುರಿಬೇಕಾಗತ್ತೆ. ಮೊದಲೇ ನಿನಗೆ ಮುದ್ದೆ ಅಂದ್ರೆ ಆಗಲ್ಲ, 3 ಹೊತ್ತು ಚಪಾತಿ ತಿಂತೀಯ, ಅಲ್ಲಿ ಹೋಗಿ ಏನ್ ಮಾಡ್ತೀಯ? ಆಮೇಲೆ ಪ್ರೀತು ಅವ್ರ ಮನೆಯವ್ರ ಜೊತೆ ಆರಾಮಾಗಿರ್ತಾನೆ. ಇದೆಲ್ಲ ಅಖಿಲ ಗಮನಕ್ಕೆ ಬರಬಾರ್ದು ಅಂದ್ರೆ ನೀನು ಆ ಮನೆಗೆ ಹೋಗ್ಬಾರ್ದು. ಸರಿ ಬಿಡು, ಹೋಗಲ್ಲ. ಆ ವಿಡಿಯೋ ಇಟ್ಕೊಂಡೆ ಪ್ರೀತುನ ನಮ್ಮ ಕಂಟ್ರೋಲಲ್ಲೇ ಇಟ್ಕೋಬೇಕು. ಹೇಗೆ ಕಂಟ್ರೋಲ್ ತೊಗೊಳೋದು? ಅವ್ನ ಫೋನ್ಗೆ ಸಿಗ್ತಾ ಇಲ್ವಲ್ಲ. ನೆರಳು ಕೊಡ್ತಿಲ್ಲ ಅಂತ ಮರನೇ ಕಡಿಯಕ್ಕಾಗತ್ತಾ? ಒಂದು ಕೆಲಸ ಮಾಡು, ಆ ಜನನಿ ನಂಬರ್ ಕಲೆಕ್ಟ್ ಮಾಡು. ಜನನಿ ನಂಬರ್ ತೊಗೊಂಡೇನು ಉಪ್ಪು ಖಾರ ಹಾಕೊಂಡು ನೆಕ್ಕಾಗತ್ತಾ? ನಾನು ಹೇಳ್ದಷ್ಟು ಮಾಡೋಣ ನೀನು. ಸರಿ. ಹೇಳಿ ಯಜಮಾನ್ರೆ. ಭರು, ಅದು ನಮ್ಮ ಕಂಪ್ನಿಲಿ ಸತೀಶ್ ಅಂತ ಮ್ಯಾನೇಜರ್ ಇದ್ರು, ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೆ. ಹೌದಾ? ಏನಕ್ಕೆ ಯಜಮಾನ್ರೆ? ಅದು ಪಾರು, ಅವರು ನಮ್ಗಾಗ್ದಿರೋ ಕಂಪ್ನಿ ಜೊತೆ ಕೈ ಜೋಡಿಸಿದ್ರು. ಆ ಕಾರಣಕ್ಕೆ ನಾನು ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿದ್ದೆ. ಅದಕ್ಕೆ ಅವರು ನಮಗೆ ಬಂದಿರೋ ಹೊಸ ಪಾರ್ಟ್ನರ್ ಕಂಪ್ನಿ ಹತ್ರ ಹೋಗಿ ನಮ್ಮ ಕಂಪ್ನಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದರು. ಅದಕ್ಕೆ ಕೋಪ ಬಂದು ಅವ್ರ ಜೊತೆ ಜಗಳ ಆಡಿದ್ದೆ. ಆ ವಿಷಯನ ಅಮ್ಮಂಗೆ ಹೇಳೋಣ ಅಂತ ಬಂದಿದ್ದೆ ಅಷ್ಟೇ. ಯಜಮಾನ್ರೆ, ವ್ಯವಹಾರ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ? ಅದಕ್ಕೆ ಯಾಕೆ ಜಗಳ ಮಾಡ್ಕೊಳ್ಳೋದಕ್ಕೆ ಹೋಗ್ತೀರಾ? ಸುಮ್ಮನೆ ಯಾಕೆ ನಿಷ್ಠೂರ ಮಾಡ್ಕೋತೀರಾ ಹೇಳಿ? ಅದ್ರ ಬದಲು ಹೊಸದಾಗಿ ಬಂದಿರೋರ್ಗೆ ನಮ್ಮ ಕಂಪ್ನಿ ಗುಣಮಟ್ಟದ ಬಗ್ಗೆ ನೀವೇ ಹೇಳಿ. ಹಾಗೆ ಅವ್ರಿಗೆ ನಮ್ಮ ಕಂಪ್ನಿ ಬಗ್ಗೆ ನಮ್ಮ ಮೇಲೆ ನಂಬಿಕೆ ಬರೋ ಥರ ನೀವೇ ಅವ್ರಿಗೆ ಅರ್ಥ ಮಾಡಿಸಿ. ಅದನ್ನ ಬಿಟ್ಟು ಜಗಳ ಆಡಿದ್ರೆ ಕೆಲಸ ಆಗುತ್ತೆ ಯಜಮಾನ್ರೆ. ಒಂದ್ ತಿಳ್ಕೊಳ್ಳಿ ಯಜಮಾನ್ರೆ, ಏನೇ ಸಮಸ್ಯೆ ಬಂದ್ರೂ ಅದನ್ನ ಉಪಾಯದಿಂದ ಬಗೆಹರಿಸೋದನ್ನ ಕಲೀರಿ. ಅದನ್ನ ಬಿಟ್ಟು ಈ ರೀತಿ ಜಗಳ ಆಡ್ಕೊಂಡು ಮುಖ ಗಂಟು ಹಾಕೊಂಡಿರ್ಬೇಡಿ, ಸರಿನಾ? ಹಾ ಪಾರು, ಇರಿ ಕಾಫಿ ತಗೊಂಡ್ಬರ್ತೀನಿ. ಪಾರು ಹೇಳ್ತಾ ಇರೋದು ಸರಿನೇ ಅಲ್ವಾ? ನಾನೀಗ ಅಮ್ಮನ ಹತ್ರ ಮಾತಾಡೋಕೆ ಹೋದ್ರು ಆಗೋ ಪ್ರಯೋಜನ ಏನು? ಅಮ್ಮ ಅಪ್ಪನ ಹತ್ರ ಮಾತಾಡೋದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ. ಇವಾಗ ಒಂದು ವೇಳೆ ನಾನು ಹೋಗಿ ಆ ವಿಷಯ ಕೇಳಿದ್ರು, ಹೌದು ನಾನೀಗ 2ನೇ ಮದುವೆ ನಿನಗೆ ಮಾಡಬೇಕು ಅಂತಿರೋದು ನಿಜ ಅಂತ ಅಂದರೆ ಏನಾಗುತ್ತೆ? ಸಹಜವಾಗೇ ನಾನು ವಾಯ್ಸ್ ರೈಸ್ ಮಾಡಬೇಕಾಗತ್ತೆ. ಅಮ್ಮ ಒಂದು ನಿರ್ಧಾರ ಮಾಡಿದರೆ ಅಷ್ಟು ಈಸಿಯಾಗಿ ತಮ್ಮ ಪಟ್ಟನ್ನು ಬಿಡೋರಲ್ಲ. ಹಾಗಂತ ಅವ್ರು ನನ್ನ 2ನೇ ಮದುವೆಗೆ ಏನೇ ಕಾರಣ ಕೊಟ್ಟರು ನಾನು ಅದನ್ನು ಒಪ್ಪಲ್ಲ. ಅದ್ರ ಬದಲು ನನ್ನ ಪಾರ್ವತಿ ಸಂಬಂಧ ಎಷ್ಟು ಸ್ಟ್ರಾಂಗ್ ಆಗಿದೆ, ನಾನು ಅವಳನ್ನ ಎಷ್ಟು ಹಚ್ಕೊಂಡಿದ್ದೀನಿ ಅಂತ ಅಮ್ಮಂಗೆ ಅರ್ಥ ಮಾಡಿಸೋದು ಒಳ್ಳೆಯದು. ಆಗ ಅವರೇ ನನ್ನ 2ನೇ ಮದುವೆ ವಿಷಯನ
ಅವ್ರ ಮನಸ್ಸಿಂದ ತೆಗೆದು ಹಾಕ್ಬೋದು ಅನ್ಸುತ್ತೆ. ಆದಿ, ಏನಪ್ಪ, ಏನು ಮಾತಾಡಬೇಕು ಅಂತ ಬಂದೆ? ಅಮ್ಮ, ಅದು ಯಾರೋ ಆಶ್ರಮದವ್ರು ಫೋನ್ ಮಾಡಿದ್ರು. ಅವ್ರಿಗೇನೋ ಫಿನಾನ್ಷಿಯಲ್ ಹೆಲ್ಪ್ ಬೇಕಂತೆ, ಅದ್ರ ಬಗ್ಗೆನೇ ಮಾತಾಡಬೇಕಿತ್ತು. ಓಹ್, ಎಷ್ಟು ಅಮೌಂಟ್ ಬೇಕಾಗಿದೆಯಂತೆ? ಅವ್ರಿಗೆ ನಾಳೆ ಆಫೀಸಿಗೆ ಬರೋಕ್ಕೆ ಹೇಳಿದ್ದೀನಮ್ಮ. ಅಲ್ಲಿ ಮಾತಾಡಿ ಎಷ್ಟು ಏನು ಅಂತ ನಿಮ್ಗೆ ಹೇಳ್ತೀನಿ. ಆಗಲಿ, ಅವರು ಅನಾಥಾಶ್ರಮದವರೇನಾ ಅಂತ ಸರಿಯಾಗಿ ಚೆಕ್ ಮಾಡಿ ಪೇ ಮಾಡು. ಓಕೆ? ಸರಿಮ್ಮ. ತಗೋ, ಏನಿದು? ಓಪನ್ ಮಾಡಿ ನೋಡು. ಜನನಿ ಫೋನ್ ನಂಬರು. ಏನಣ್ಣ ಇದು ಇಷ್ಟು ಬೇಗ ತಂದ್ಬಿಟ್ಟಿದೆ? ನೀನು ಯಾವಾಗ ನಾನು ಫಾರಿನ್ಗೆ ಹೋಗ್ತೀನಿ ಅಂದ್ಯೋ, ನಾನು ಆವಾಗಿಂದ ಸ್ವಲ್ಪ ಸ್ಪೀಡ್ ಆಗ್ಬಿಟ್ಟಿದ್ದೀನಿ. ಯಾಕೆ? ಕಳಿಸ್ಕೊಡಕ್ಕ? ಅಲ್ಲ, ಆರ್ಸನ್ ಕೋಟನ ಬೀಳ್ಸೋದಕ್ಕೆ. ನಾನು ಈಗಲೇ ಇವಳಿಗೆ ಫೋನ್ ಮಾಡಲಾ? ಬೇಡ ಅಣ್ಣ, ಸ್ವಲ್ಪ ವೆಯ್ಟ್ ಮಾಡು. ಯಾಕೆ? ಮೊದಲು ಅಲ್ಲಿ ಏನು ಡ್ರಾಮಾ ನಡೀತಿದೆ ಅಂತ ನೋಡೋಣ. ಅಖಿಲ, ಏನು ವಿಷಯ? ಏನೋ ಮಾತಾಡಬೇಕು ಅಂತ ಎಲ್ಲರೂ ಬರಕ್ಕೆ ಹೇಳಿದ್ದು? ಹೌದು ರಘು, ಪ್ರತಿ ವರ್ಷ ಗವರ್ಮೆಂಟ್ ಟೆಂಡರ್ಗೆ ನಾವು ಅಪ್ಲೈ ಮಾಡ್ತೀವಲ್ಲ? ಹಾಂ, ಅದೇ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಮನೆ ಕಟ್ಕೊಡೋ ಯೋಜನೆ. ಹೌದು. ಆ ಕನ್ಸರ್ನ್ ಡಿಪಾರ್ಟ್ಮೆಂಟಿನ ಸೆಕ್ರೆಟರಿ ಫೋನ್ ಮಾಡಿದ್ರು. ಈ ಸರ್ತಿನೂ ಟೆಂಡರ್ಗೆ ಅಪ್ಲೈ ಮಾಡ್ಕೊಳ್ಳಿ, ನಿಮ್ಮಿಂದ 100 ಜನ ಬಡಬಗ್ಗರಿಗೆ ಉಪಕಾರ ಆಗುತ್ತೆ ಅಂತ ಹೇಳಿದ್ರು. ಪ್ರತಿ ವರ್ಷ ಗವರ್ಮೆಂಟ್ ಟೆಂಡರನ್ನು ತಗೊಂಡು ಬಡಬಗ್ಗರಿಗೆ ಒಳ್ಳೆ ಮನೆಗಳನ್ನು ಕಡಿಮೆ ಬೆಲೆಯಲ್ಲಿ ಕಟ್ಟಿಕೊಡೋದು ನಮ್ಮ ಉದ್ದೇಶ. ಅದನ್ನು ಇಷ್ಟು ವರ್ಷ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಈ ಸರ್ತಿನೂ ಈ ಟೆಂಡರ್ ನಿಮಗೆ ಸಿಗುತ್ತೆ ಅಂತ ಸೆಕ್ರೆಟರಿ ಹೇಳಿದ್ರು. ಇದೆಲ್ಲ ಸಾಧ್ಯ ಆಗ್ತಾ ಇರೋದು ಜನ ನಮ್ಮ ಕಂಪನಿ ಮೇಲೆ, ನಮ್ಮ ಅರಸನ ಕೋಟೆ ಮೇಲೆ ಇಟ್ಟಿರೋ ಭರವಸೆ, ನಂಬಿಕೆಯಿಂದ ತಾನೇ ರಘು? ಖಂಡಿತ ಅಖಿಲ, ಆ ನಂಬಿಕೆನ ನಾವು ಉಳಿಸ್ಕೋತಾ ಇದ್ದೀವಲ್ಲ. ಹೌದು ರಘು, ಕೆಲವರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರನೇ ಟೆಂಡರ್ ಸಿಗ್ಲಿ ಅಂತ ಕಾಯ್ತಿರ್ತಾರೆ. ಅಂಥ ದುರುದ್ದೇಶ, ದುರಾಸೆ ನಮಗಿಲ್ಲ. ಪ್ರತಿ ಸರ್ತಿ ಹಾಗೆ ಶುದ್ಧವಾದ ಮನಸ್ಸಿನಿಂದ, ನಿಸ್ವಾರ್ಥತೆಯಿಂದ ಅವ್ರಿಗೆಲ್ರಿಗೂ ಮನೆಗಳನ್ನು ಕಟ್ಕೊಡೋಣ. ಅವರೆಲ್ಲರೂ ಇದನ್ನು ಸದಾ ನೆನಪಿಸ್ಕೋಬೇಕು. ನಾವೆಲ್ಲ ಚೆನ್ನಾಗಿರಲಿ ಅಂತ ಹಾರೈಸಬೇಕು. ಹಾಗೆ ಇಂಥ ಒಳ್ಳೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಇದು ಒಂದು ಸ್ಫೂರ್ತಿಯಾಗಿರಬೇಕು. ಅವರೆಲ್ಲರ ಹಾರೈಕೆಯಿಂದ ನಾವೆಲ್ಲ ಹೀಗೆ ಸಂತೋಷವಾಗಿ ನಗ್ನಗ್ತಾ ಒಗ್ಗಟ್ಟಾಗಿ ಸದಾ ಇರಬೇಕು ಅನ್ನೋದೇ ನನ್ನ ಆಸೆ. ಪ್ರೀತು, ನಮ್ಮ ಕಂಪನಿ CEO ಆಗಿ ಈ ಟೆಂಡರ್ ಜವಾಬ್ದಾರಿನ ನೀನೇ ವಹಿಸ್ಕೋಬೇಕು, ಸರಿಯಾಗಿ ನಿರ್ವಹಿಸಬೇಕು. ಆಗತ್ತಾ? ಎಸ್ ಮಾಮ್, ಐ ವಿಲ್. ಅಣ್ಣ, ಈಗ ಜನನಿಗೆ
ನಂಬರು ಕಂಪ್ನಿದಿರಬೇಕು. ಫೋನ್ ರಿಸೀವೇ ಮಾಡ್ತಿಲ್ಲ, ಕಟ್ ಆಗ್ತಿದೆ. ಮರಳಿ ಪ್ರಯತ್ನವ ಮಾಡು. ಮತ್ತೆ ಅದೇ ನಂಬರಿಂದ ಕಾಲ್ ಬರ್ತಾ ಇದೆಯಲ್ಲ. ಹಲೋ, ಯಾರು? ಶತ್ರು.